ಮೊದಲನೇದಾಗಿ ನಾವು ನೋಡುತ್ತದೆ ದೇವರ ಚಿತ್ತ ಏನಾಗ್ತದೆ ಅಂತಂದ್ರೆ ಉತ್ತಮವಾಗಿರುತ್ತೆ, ಬೆಸ್ಟ್ ಆಗಿರುತ್ತೆ. ಎರಡನೇದಾಗಿ ಮೆಚ್ಚುಗೆ ಆಗಿರುತ್ತೆ. ಮೆಚ್ಚುಗೆ ಯಾರಿಗೆ ಮೆಚ್ಚುತ್ತೆ? ನಮಗೆ ಮೆಚ್ಚುಗೆ ಆಗಿರುತ್ತೆ, ದೇವರಿಗೂ ಮೆಚ್ಚುಗೆ ಆಗಿರುತ್ತೆ. ಮೂರನೇದಾಗಿ ಅದು ದೋಷವಿಲ್ಲದಾಗಿರುತ್ತೆ, ಅದರಲ್ಲಿ ಯಾವ ತಪ್ಪು ಇರಲ್ಲ, ಅದು ಸರಿಯಾಗಿರುತ್ತೆ ದೇವರ ಚಿತ್ತ. ದೇವರ ಚಿತ್ತವನ್ನ ತಿಳ್ಕೊಳ್ಳೋದ್ರಲ್ಲಿ ನಾವೆಲ್ಲರೂ ಬಹಳ ಸಾಮರ್ಥ್ಯರು. ಹೇಗೆ? ದೇವರ ಚಿತ್ತವನ್ನು ತಿಳ್ಕೋದ್ರಲ್ಲಿ ಬಹಳ ಸಮರ್ಥರು. ಯಾಕೆ ತಿಳ್ಕೊಳ್ತೀವಿ? ಒಂದು ವೇಳೆ ಇದು ನನಗೆ ಸೂಟ್ ಆದ್ರೆ ನಾನು ಮಾಡ್ತೀನಿ, ಇಲ್ಲಾಂದ್ರೆ ಬಿಟ್ಬಿಡ್ತೀನಿ. ಇದು ದೇವ್ರ ಚಿತ್ತ ಅಲ್ಲ ಅಂತ ನಾವೇ ಡಿಸೈಡ್ ಮಾಡ್ತೀವಿ. ಆ ದೇವ್ರ ಚಿತ್ತ ಇದ್ರೂ ಅದು ನನಗಿಷ್ಟ ಆಗಿಲ್ಲ, ನನ್ನ ಪ್ರಕಾರ ಆ ವಿಷಯ ಇಲ್ಲದೆ ಇರುವುದರಿಂದ ನಾವೇನ್ ಮಾಡ್ತೇವೆ? ಅದನ್ನ ನಾವು ನಿರಾಕರಿಸೋರಾಗಿರುತ್ತೇವೆ. ಆದ್ರೆ ಇಲ್ಲಿ ನಾವು ನೋಡುವುದೇನಂದ್ರೆ ದೇವರ ಚಿತ್ತವನ್ನ ನಾವು ಯಾಕೆ ತಿಳ್ಕೊಳ್ತೀವಿ ಅಂತಂದ್ರೆ ಅದರಂತೆ ನಡೆಯುವುದಕ್ಕೆ, ಅದು ನಮ್ಮ ಜೀವಿತದಲ್ಲಿ ನಡೆಯುವುದಕ್ಕಾಗಿ ನಾವು ದೇವರ ಚಿತ್ತವನ್ನ ನಾವು ತಿಳ್ಕೊಳ್ಳೋರಾಗಿರ್ತೇವೆ. ಆದ್ರೆ ಒಂದೇ ವಿಷಯ, ದೇವರ ಚಿತ್ತ ಏನು ಅಂತಂತಂದ್ರೆ ಕೊನೆಯಲ್ಲಿ ನಾವು ನೋಡುವಾಗ ಸಮಸ್ತವೂ ಆತನಿಂದ ಉತ್ಪತ್ತಿಯಾದದ್ದು, ಆತನಿಗಾಗಿಯೇ ಮಾತ್ರ ಇರುತ್ತದೆ. ಹಲ್ಲೆಲೂಯಾ. ದೇವರ ಚಿತ್ತ ಏನಂತಂದ್ರೆ ನೀವು ಆತನಿಂದ ಸೃಷ್ಟಿಸಲ್ಪಟ್ಟಿದ್ದೇವೆ, ನೀವು ಆತನಿಗೋಸ್ಕರನೇ ಇದ್ದೇವೆ. ಹಲ್ಲೆಲೂಯಾ. ಇದೇ ದೇವರ ಚಿತ್ತ.